ಕುಮಾರಸ್ವಾಮಿ ಅವ್ರು ಹೇಳೋರಲ್ಲ, ಅದೇನೋ ನಾಯಿ ನರಿ ಹಂದಿ ಏನೇನೋ ಮಾತಾಡ್ತಾವ್ರಲ್ಲ, ನಾಯಿ ನರಿಗೆ ಉತ್ತರ ಕೊಡ್ಬೇಕಾ ಅಂತಾರೆ. ಅಂದರೆ ಅವ್ರ ಲೆಕ್ಕದಲ್ಲಿ ಅವ್ರು ಮಾತ್ರ ಸಭ್ಯಸ್ಥರು, ಬೇರೆಯವರೆಲ್ಲ ಲೆಕ್ಕಿಲ್ಲ ಅಂತ ಹೇಳ್ತಾರೆ. ಸೊ ಅವ್ರ ಮಾತಿಗೆ ಅವರೇ ಹಿಡ್ತಾ ಹಾಕಬೇಕು. ನನಗೇನೋ ಒಂಚೂರು ದೇವೇಗೌಡರು ಇಡೀ ದೇಶಕ್ಕೆಲ್ಲ ಬುದ್ಧಿ ಹೇಳೋಟ್ಟಿದೆ, ಅವ್ರ ಮಗನಿಗೆ ಯಾಕೆ ಹೇಳ್ತಾ ಇಲ್ಲ ಅಂತ ನನಗೊಂದು ಸಸ್ಪೆನ್ಸ್ ಏನಕ್ಕೆ ಅಂತ. ಸ್ವಲ್ಪ ನೋಡ್ರಿ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋದ್ರೆ ಇದು ಅಂತ್ಯ ಆಗುತ್ತೆ. ಈಗ ನನ್ನ ಜವಾಬ್ದಾರಿ, ನಾನು ರೈತರ 4 ಜನಕ್ಕೆ ಸಹಾಯ ಮಾಡೋವಂಥ ಯೋಜನೆಗಳು ತರಬೇಕು, ಕಾರ್ಯಕ್ರಮಗಳು ಕೊಡಬೇಕು. ಸೊ ಅಥವಾ ಸಹಾಯಧನ ಅದು ಇದು ಏನಾರು ಕೊಟ್ಟು ಅಥವಾ ಪ್ರೋಗ್ರೆಸಿವ್ ರೈತರ ಹತ್ರ ಹೋಗಿ ಬೇರೆ ರೈತರಿಗೆ ಅದನ್ನು ಪರಿಚಯಿಸ್ತಕ್ಕಂಥ ಕೆಲಸ ಮಾಡಬೇಕು. ಕುಮಾರಸ್ವಾಮಿಯವರು ಏನಾರು ಇಂಡಸ್ಟ್ರಿಯಲ್ಲಿ ಸ್ಟೀಲು ಮತ್ತು ಬೃಹತ್ ಕೈಗಾರಿಕಾ ಮಂತ್ರಿ ಇದ್ದಾರೆ, ರಾಜ್ಯದಲ್ಲಿ ಏನಾರು ಮಾಡಬೇಕು. ಅದು ಬಿಟ್ಬಿಟ್ಟು ವಾರಕ್ಕೆ 3 ದಿವಸ ಬಂದು ಅವ್ರನ್ನ ಬೈದರೆ, ಅಥವಾ ವಿಜಯೇಂದ್ರ ಪಕ್ಷ ಕಟ್ಟಲಿ, ಮುಂದೆ 4 ವರ್ಷ ಚುನಾವಣೆ ಬರೋದಕ್ಕೆ ಪಕ್ಷ ಸಂಘಟನೆ ಮಾಡಲಿ, ಈ ಥರ ಅವ್ರವ್ರ ಕೆಲಸ ಅವ್ರು ಮಾಡೋರಾಗುತ್ತೆ. ಇವರು 136 ಜನನ ಸಹಿಸ್ತಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಹಿಸ್ತೇ ಇದ್ದರೆ ಜನ ಕೊಟ್ಟರು ಅಧಿಕಾರವನ್ನು ಇವ್ರು ಕಿತ್ಕೊಳ್ಳೋಕ್ಕಾಗತ್ತೇನ್ರಿ? ಇವ್ರು ಯಾರು ಕಿತ್ಕೊಳ್ಳೋಕ್ಕೆ? ಸುಮ್ಮನೆ ಮಾತಾಡ್ತಾರೆ, ಚಪ್ಪಲಕ್ಕೆ ಓಡಾಡ್ತಾರೆ ಅಷ್ಟೇ. ಈ ಸರ್ಕಾರ ಏನೂ ಆಗಲ್ಲ, 5 ವರ್ಷ ಇರುತ್ತೆ. ಸೊ ನಮ್ಮಲ್ಲಿ ಕಿತ್ತಾಟ ಇಲ್ಲ, ಮುಖ್ಯಮಂತ್ರಿ ಬದಲಾವಣೆ, ಇನ್ನೊಂದು ಪಕ್ಷ ಇದೆ. ಇವ್ರು ಯಾರು ಹೇಳೋಕ್ಕೆ? ಅಪೋಸಿಷನ್ ಅವರು ಹೇಳಿ ತೀರ್ಮಾನ ತಗೋಬೇಕಾ? ನೋಡಿ, ಅವ್ರಿಗೆ ಅದಕ್ಕೆ ಈಗ ವಿರೋಧ ಪಕ್ಷದವರ ನೋವಿಗೆ ನಾವೇನೂ ಮಾಡೋಕ್ಕಾಗಲ್ಲ, ಮೆಡಿಷನ್ ಸಿಗಲ್ಲ.